ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಂಡಪಿಂಡ, ಏನೋ ಮನೆಯಲ್ಲಿ ತರದ ಅಡುಗೆ ಮಾಡ್ತಾ ಇದ್ದಾರೆ. ಮನೆ ತುಂಬಾ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಏನ್ ನಡೀತಾ ಇದೆ ಮನೆಯಲ್ಲಿ? ಏನ್ ಸಮಾಚಾರ? ಯಾರಾದ್ರೂ ಹೊರಗಡೆ ಅವ್ರ ಮನೆಗೆ ಬರೋರು ಇದಾರೇನು? ಅಮ್ಮಮ್ಮ, ನಿಮ್ಗೆ ಗೊತ್ತಿಲ್ವಾ? ಅಯ್ಯೋ ದೇವ್ರೆ, ನನ್ನ ತಂಗಿ ಶಕುಂತಳ ಫ್ರೆಂಡ್ ಒಬ್ಳು ತಮಯಂತಿ ಅಂತ ಬರೋಳಿದಾಳೆ. ತುಂಬಾ ರಿಚ್ ಪಾರ್ಟಿ. ಅವ್ರ ರಿಚ್ನೆಸ್ ತಕ್ಕಂಗೆ ನಾವು ವೆಲ್ಕಮ್ ಮಾಡ್ಬೇಕಲ್ವಾ? ಅದಕ್ಕೆ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಮಾಡ್ತಾ ಇದೀವಿ. ಅದರ ಉಸ್ತುವಾರಿ ಕಮಿಟಿ ಅಧ್ಯಕ್ಷ ನಾನು. ಇದಕ್ಕೇನ್ ಕಡಿಮೆ ಇಲ್ಲ ನೀನು. ದಂಡಪಿಂಡ, ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ನನ್ನ ಮುಂದೆ ರೈಲ್ ಬಿಡ್ಬೇಡ ನೀನು. ಭದ್ರಕಾಳಿ ಕೌಂಟರ್ ಕೊಡ್ತು. ಏನೋ ಮನಸ್ಸಿನಲ್ಲಿ ಏನೋ ಬೈತಾ ಇರಾಗಿದೆ. ಅಮ್ಮಮ್ಮ, ನಿಮಗೆ ನಾನು ಬೈಯೋದ? ತಪ್ಪು ತಿಳ್ಕೊಂಡಿದ್ದೀರಿ ಅಮ್ಮಮ್ಮ, ತಪ್ಪು ತಿಳ್ಕೊಂಡಿದ್ದೀರಿ. ನೀವು ನನಗೆ ಹಳೆ ಆಲದ ಮರ ಇದ್ದಂಗೆ. ನಿಮ್ಮನ್ನ ಕಂಡ ತಕ್ಷಣ 3 ರೌಂಡ್ ಬಂದು ದಬಾರತ ಖಾಲಿ ಬಿಡ್ತೀನಿ ಅಮ್ಮಮ್ಮ. ಅಮ್ಮಮ್ಮ, ಆವಾಗ ಅವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಹಾಗೆ ನೀವು ಆವಾಗ ಅವಾಗ ಊರಿಗೆ ಹೋಗೋದು ಊರಿಂದ ಬರೋದು, ಊರಿಗೆ ಹೋಗೋದು ಊರಿಂದ ಬರೋದು ಮಾಡ್ತಿದ್ರಲ್ಲ. ಹೇಳಿದ್ರೆ ನಾನು ಇಲ್ಲೇ ಜಾಂಡ ಹುಡಕ್ಕಾಗುತ್ತೇನೋ, ಊರಲ್ಲಿ ಕೆಲಸ ಇಲ್ವೇನೋ ಅಂತ ಹೇಳ್ತಿದ್ರಲ್ಲ. ಈಗ ಎಲ್ಲ ಹೋಗೋದೇ ಇಲ್ಲ. ಏನ್ ಕತೆ? ದಂಡಪಿಂಡ, ಈ ಮನೆ ನಂದು ಕಣೋ. ನಾನ್ ಬೇಕಾದಾಗ ಹೋಗ್ತೀನಿ, ಬೇಕಾದಾಗ ಬರ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಾನು ಏನು ಅಜ್ಜಿ ಕೇಳಿ ತುಂಬಾ ಸ್ಟ್ರಾಂಗ್ ಆಗಿ ಆಶೀರ್ವಾದ ಸಿಗ್ತಾರ ಆಗಿದೆ. ಅಮ್ಮಮ್ಮಂಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ. ಅದಕ್ಕೆ ಬಾಯಿ ತುಂಬ ಆಶೀರ್ವಾದ ಮಾಡ್ತಾರೆ. ಪ್ರೀತಿ? ಹೌದಾ ಅಜ್ಜಿ, ಅಷ್ಟೊಂದು ಪ್ರೀತಿನಾ ಮಾಂಸ ಅಂದ್ರೆ? ಹೌದಪ್ಪ, ಅವನ ಮೇಲೆ ತುಂಬಾ ಪ್ರೀತಿ. ಅದಕ್ಕೆ ಆಗಾಗ ಆಶೀರ್ವಾದ ಮಾಡ್ತಾ ಇರ್ತೀನಿ. ಬಮ್ಮ ನಿಧಾನ. ಗುಂಡು, ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಭಾಗ್ಯ ಮಾತಾಡ್ತಾನೆ ಇಲ್ವಲ್ಲ, ಏನಾಗಿದೆ? ತುಂಬಾ ವರ್ಷದಿಂದ ಹೀಗೆ ಇದಾರತ್ತಜ್ಜಿ. ಡಾಕ್ಟರ್ ತೋರಿಸ್ಬೇಕು, ತೋರಿಸ್ತೇನೆ. ರಿಯಾಕ್ಷನ್ ಬಚಾವ್, ಬದುಕಿದ ಪಡ ಜೀವ. ಮಾವ, ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ. ಅದು ಸಿಕ್ಕಾಪಟ್ಟೆ ತಲೆನೋವು ಅವಳಿಗೆ. ಅದಕ್ಕೆ ರೂಮಲ್ಲಿ ರೆಸ್ಟ್ ಆಗುತ್ತಾ ಇದ್ದಾಳೆ. ಯಾಕೆ ಇದ್ದಕ್ಕಿದ್ದಾಗೆ ತಲೆನೋವು? ಅಜ್ಜಮ್ಮ, ವಾತಾವರಣ ಬದಲಾಗುತ್ತಲ್ವಾ, ಅದು ಮನುಷ್ಯನ ದೇಹ ನೋಡಿ, ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸರಿ ಅಜ್ಜಿ, ನಾನೇ ಅಮ್ಮನ ಕರ್ಕೊಂಡೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಜ್ಜಿ, ನಾನು ಹೋಗಿ ಅತ್ತೆ ಮತ್ತೆ ಸುಧಾಗೆ ರೂಮ್ ರೆಡಿ ಮಾಡಿಸ್ತೀನಿ. ಆಯ್ತು. ಸುಧಾ ಅವ್ರೆ, ನನಗೆ ಸಮಸ್ಬಿಡಿ. ಅದು
ನೀವು ಈ ಮನೆಗೆ ಬಂದಾಗ ಅಕ್ಕನ ಸಾನೆ ಸಂದಾಗ ನೋಡ್ಕೊಂತಿದ್ರಲ್ಲ, ಇವರೆಲ್ಲಿ ಅಕ್ಕರಿಗೆ ತುಂಬಾ ಹತ್ರ ಆಗ್ಬಿಡ್ತಾರೋ ಅಂತ ನಿಮ್ ಯಾಕೆ ಸಾನೆ ಹೊಟ್ಟೆ ಕಿಚ್ಪಟ್ಬಿಟ್ಟಿದ್ದೆ. ಇವ್ರ ಅಕ್ಕನ ಇಷ್ಟೊಂದು ಸಂದಾಗ ನೋಡ್ಕೊಂತವ್ರಲ್ಲ, ಇವರೆಲ್ಲ ಹತ್ರ ಆಗ್ಬಿಡ್ತಾರೋ, ನನ್ನೆಲ್ಲಿ ಸೈಡ್ಗೆ ಹಾಕ್ಬಿಡ್ತಾರೋ ಅಂತ ಸಾನೆ ಭಯನೂ ಪಟ್ಟಿದ್ದೆ. ಇನ್ನು ನನ್ನ ಪರಿಸ್ಥಿತಿ ಒಂಥರ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಆದಂಗೆ ಆಗ್ಬಿಟ್ಟಿತ್ತು. ಆವಾಗ ನೀವೇ ಮನೆಯವರು ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾದ್ಮೇಲೆ ನನಗೇನೋ ಒಂಥರ ಅನ್ನಿಸ್ತೈತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಯ್ಯೋ, ಇದಕ್ಕೆಲ್ಲ ಯಾರು ಕ್ಷಮೆ ಕೇಳ್ತಾರೆ? ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಹಾಗೆ ಮಾಡ್ತಿದ್ದೆ ಅನ್ಸುತ್ತೆ. ಈ ಪ್ರೀತಿ ಇರೋ ಕಡೆ ಹೊಟ್ಟೆ ಕಿಚ್ಚಿದ್ದೇ ಇರುತ್ತೆ. ಏನ್ ಬೇಜಾರು ಮಾಡ್ಕೋಬಿಡಿ ನೀವು. ಸಿಸ್ಟರ್, ನನ್ನ ಕಡೆಯಿಂದನೂ ಒಂದು ಸಾರಿ. ಗೊತ್ತಿರಲಿಲ್ವಲ್ಲ ನೀವು ನಮ್ಮ ಮನೆಯವರು, ನಮ್ಮ ಬಿಗ್ ಬ್ರೋಗೆ ತಂಗಿ ಆಗಬೇಕು, ನಮ್ಮವರೇ ಅಂತ ಗೊತ್ತಿಲ್ಲದೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕನ್ಫ್ಯೂಷನ್ ಆಗಿ ಅಚಾತುರ್ಯ ಆಗೋಯ್ತು. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ ಆ್ಯಂಡ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಇದರಲ್ಲಿ ನಂದು ತಪ್ಪಿದೆ. ಬಿಡಿ, ಎಲ್ಲ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ಇವಾಗ ನಂಗೂ ತುಂಬಾ ಖುಷಿ ಇದೆ. ಹೇ, ನಮಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೂಪರ್ ಸಿಸ್ಟರ್, ನೀವು ಸೂಪರ್. ಎಲ್ಲ ಕಳ್ಳ ತುಂಬಾ ಒಳ್ಳೆಯವನಾಗ್ತಾ ಇದ್ದಾನೆ. ಒಟ್ಟಿನಲ್ಲಿ ನೀವು ನಮ್ಮ ಮನೆಗೆ ವಾಪಸ್ ಸಿಕ್ಕಿದ್ರಲ್ಲ, ಅದೇ ದೊಡ್ಡ ಖುಷಿ. ಏನಪ್ಪ ಏನೇ ವಿಲಾನ್, ಏನ್ ಸಮಾಚಾರ? ಏನ್ ಸಮಾಚಾರ ಹೇಳಿ ಅಂಕಲ್. ನಿಮ್ಮನ್ನ ನಂಬ್ಕೊಂಡ್ರೆ ಕೊನೆಗೂ ಎಲ್ಲ ಕೆಲಸ ಹಾಳು ಮಾಡಿಟ್ರಲ್ಲ. ಏನ್ ಅಂಕಲ್ ನೀವು ಯಾರನ್ನ ಕಿಡ್ನಾಪ್ ಮಾಡ್ಸಿದ್ದೀರಾ? ಯಾಕೆ ಕೇಳ್ತಾ ಇದ್ಯಾ? ಏನ್ ಆಗ್ಬಾರ್ದು ಅದೇ ಆಗಿದೆ ಇಲ್ಲಿ. ಸುಧಾ ಮತ್ತೆ ಅವರಮ್ಮ ಬಂದು ನಮ್ಮನೆಲ್ಲ ಒಕ್ಕರಿಸ್ಕೊಂಡಿದ್ದಾರೆ. ಏನ್ ಹೇಳ್ತಾ ಇದ್ಯಾ? ನೀವು ನೋಡಿದ್ರೆ ಅವ್ರನ್ನೇ ಕಿಡ್ನಾಪ್ ಮಾಡಿದ್ವಿ ಅಂತ ನನ್ನ ಹತ್ರ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಏನ್ ಹೇಳ್ತಾ ಇದ್ಯಾ? ನಿಮ್ಮನ್ನ ಹೇಳಿದಾರ? ಸತ್ಯ, ನಮ್ಮವ್ರು ಅವ್ರನ್ನ ಕಿಡ್ನಾಪ್ ಮಾಡಿದಾರ? ಅವ್ರ ಹತ್ರ ಹೇಳ್ಬಿಟ್ರು, ನೀವು ಕೇಳಿಬಿಟ್ರಿ. ಸರಿಯಾಗಿ ಯಾ ಮಾರಿದ್ದೀರಾ ಅಂಕಲ್? ಇಲ್ಲ, ನಮ್ಮ ಹುಡುಗರು ನನ್ನನ್ನು ಯಾಮಾರ್ಸೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಹಂಗಾರೆ ನಮ್ಮಲ್ಲಿರೋದು ಯಾರು? ಅಂಕಲ್, ಸುಧಾ ಮತ್ತೆ ಅವರಮ್ಮ ಇಲ್ಲೇ ಇದ್ದಾರೆ. ನೀವು ಅವ್ರನ್ನ ಕಿಡ್ನಾಪ್ ಮಾಡಿಸಿಲ್ಲ. ಅವ್ರು ಅನ್ಕೊಂಡು ನಿಮ್ಮ ಹುಡುಗರು ಬೇರೆ ಯಾರನ್ನ ಕಿಡ್ನಾಪ್ ಮಾಡಿರ್ಬೇಕು. ಹಾಗಿದ್ರೆ ಅವರು ಕಿಡ್ನಾಪ್ ಮಾಡಿದ್ಯಾರ? ಅದು ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ ಅಂಕಲ್? ಹೋಗಿ 4 ಒದ್ದು ಕೇಳಿ ಯಾರನ್ನ ಕಿಡ್ನಾಪ್ ಮಾಡಿದ್ರು ಅಂತ. ಎಂತ ಕೆಲಸ ಆಯ್ತು ಅಂಕಲ್. ನಾನು ನಿಮ್ಮನ್ನ ನಂಬ್ಕೊಂಡೆ, ನೀವು ನಿಮ್ಮ ಹುಡುಗರು ನಂಬ್ಕೊಂಡ್ರೆ, ಕೊನೆಗೆ ಇಬ್ರು ಕೈಗೂ ಚಿಪ್ಪು. ಸುಧಾ ಭಾಗ್ಯವಾಗಿ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಕುತ್ತಿಗೆಗೆ ಬಂದಿದೆ. ಏನ್ ಮಾಡ್ಸಾ ಇಲ್ಲಿ ನಾನು? ಆಯ್ತು, ವಿಚಾರಿಸ್ತೀನಿ. ಈಗ ವಿಚಾರಿಸ್ ಏನ್ ಮಾಡ್ತೀರಾ ಅಂಕಲ್? ಕೆಲ್ಸನ ಎಕ್ಕುಟ್ಟೋಗಿದೆ ಇಲ್ಲಿ. ನಾನು ಆಮೇಲೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.